ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಕಾಸಿಮಪ್ಪ, ರಿಯಲ್ ಓದಿ ಕೋಚಿಂಗ್ ಸೆಂಟರ್ ಸಿಂಧನೂರು ವತಿಯಿಂದ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾನು ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಗಳ ಕೀ ಅಂಕಗಳನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ಈ ಒಂದು ಪರೀಕ್ಷೆ ನಡೆದಿದ್ದು ದಿನಾಂಕ 15/2/2025 ಅಂದ್ರೆ ಇದೇ ವರ್ಷ ಲಾಸ್ಟ್ ಸ್ಯಾಟರ್ಡೆ ಎಕ್ಸಾಮ್ ನಡೀತು. ನಾನು ಆಲ್ರೆಡಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ, ಇಂಗ್ಲಿಷು ಕೂಡ ಕೊಟ್ಟಿದ್ದೀನಿ. ಈ ಒಂದು ಅವಧಿಯಲ್ಲಿ ನಾನು ಗಣಿತಕ್ಕೆ ಸಂಬಂಧಪಟ್ಟಂತ ನಿಖರವಾದ ಉತ್ತರಗಳನ್ನ ವಿಶ್ಲೇಷಣಾತ್ಮಕವಾಗಿ ಬಿಡಿಸ್ತಾ ಬರ್ತೇನೆ. ನೋಡ್ರಿ, ಪ್ರಶ್ನೆ ಸಂಖ್ಯೆ 41ರಿಂದ ಆರಂಭ ಆಗುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಬಂದ್ಬಿಟ್ಟು A1. ಯಾರೆಲ್ಲ A1 ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಬಂದಿತ್ತು ನೀವು ಈಸಿಯಾಗಿ ನೋಡ್ತಾ ಹೋಗ್ಬೋದು. ನೋಡ್ರಿ, ಪ್ರಶ್ನೆ ಸಂಖ್ಯೆ 41ರಿಂದ ಬಿಡಿಸ್ತಾ ಹೋಗಿದ್ದೀನಿ. ಕ್ವೆಶ್ಚನ್ ನಂಬರ್ 41. ನೋಡ್ರಿ, ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧ 180 8 0 8 1 8 7 ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಕೊಟ್ಟಾಗ ಏನ್ ಮಾಡಿದಾರ, ಆ ಒಂದು ಆಪ್ಷನ್ಸ್ ಏನಿದೆ ಅಂದ್ರೆ ಆಪ್ಷನ್ ಎ 180, ಸೆಕೆಂಡ್ ಆಪ್ಷನ್ 0, ಥರ್ಡ್ ಆಪ್ಷನ್ 1260 ಅಂಡ್ ಫೋರ್ತ್ ಆಪ್ಷನ್ 7 ಇದೆ. ನಿಮ್ಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಸಂಖ್ಯೆಯನ್ನು 0ಯೊಂದಿಗೆ ಗುಣಿಸಿದಾಗ ಗುಣಲಬ್ಧವು ಕೂಡ ಏನಾಗಿರುತ್ತಾ 0 ಆಗಿರುತ್ತಾ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನು ಅಂದ್ರೆ 0. ಅದು ಆಪ್ಷನ್ ಏನು, ಸೆಕೆಂಡ್ ಆಪ್ಷನ್ ರೈಟ್. ಎರಡನೇ ಪ್ರಶ್ನೆ 42ನೇ ಪ್ರಶ್ನೆಗೆ ಉತ್ತರ 4, 8, 0, 2, 5. ಈ ಅಂಕೆಗಳನ್ನು ಪುನಃ ಉಪಯೋಗಿಸದೆ, ವಿ ಡೋಂಟ್ ರಿಪೀಟ್ ಇಟ್ ಡಿಜಿಟ್ಸ್, ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಾರ. when we are going to be write smallest number, ಯಾವಾಗ ನಾವು ಚಿಕ್ಕ ಸಂಖ್ಯೆಗಳನ್ನು ಬರೀಬೇಕಂತ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡಬೇಕು, ಈ ಕೊಟ್ಟಿರುವಂತಹ ಒಂದು ಅಂಕಿಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು. ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಇದು 0 ತಗೊಂಡ್ಬಿಡ್ರಿ ಅಂತ ಹೇಳಿ. 0 ಫಸ್ಟ್ ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. 0 ಗಿಂತ ನೆಕ್ಸ್ಟ್ ಯಾವ್ದಿದೆ, 2 ಇದೆ. 2 ತಗೋಬೇಕು, ಆಮೇಲೆ 0 ತಗೋಬೇಕು, ಆಮೇಲೆ 4 ತಗೋಬೇಕು, ಆಮೇಲೆ 5 ತಗೋಬೇಕು, ಆಮೇಲೆ 8. 20,458 20,458 ಆಪ್ಷನ್ 3 ಸರಿಯಾದ ಉತ್ತರ. ಎಸ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 43 ಬರ್ತೀನಿ ನಾನು. ಒಂದು ಸಂಖ್ಯೆಯನ್ನು 12ರಿಂದ ಭಾಗಿಸಿದಾಗ ಭಾಗಲಬ್ಧವು 15 ಶೇಷ 5 ಬರುತ್ತದೆ. ಹಾಗಾದರೆ ಇದರ ಭಾಜ್ಯವು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಡಿವಿಷನ್ ಅಲ್ಗೋರಿಥಮ್ ಲೆಮ a is equal to bq plus r ಅಂತ ಹೇಳಿ. ಇಲ್ಲಿ a ಮತ್ತು b ಏನಾಗಿರುತ್ತವ, ಯಾವುದೇ ಎರಡು ಸಂಖ್ಯೆಗಳಾಗಿರುತ್ತವ. q ಅಂದ್ರೆ ಕೋಶೆಂಟ್ ನಿಮಗೆ ಗೊತ್ತಿದೆ, r ಅಂದ್ರೆ ರಿಮೈಂಡರ್. ಓಕೆ, ಇಲ್ಲಿ ಈ ಒಂದು ಸಂಖ್ಯೆ ಏನಾಗಬೇಕಂದ್ರೆ ನಾವು a ಸಂಖ್ಯೆ ನಮಗೆ ಗೊತ್ತಿಲ್ಲ, b ಗೊತ್ತಿದೆ, q ಗೊತ್ತಿದೆ, ಇದು r ಕೂಡ ಗೊತ್ತಿದೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ರಿ. a ಪ್ಲೇಸ್ ನಲ್ಲಿ ಏನು ಗೊತ್ತಿಲ್ಲ ಕಂಡುಹಿಡಿಯಬೇಕು. b ಎಷ್ಟಿದೆ 12, q ಎಷ್ಟಿದೆ 15 ಪ್ಲಸ್ r ಎಷ್ಟಿದೆ 5. 15 12ರ ಭಾಗಲಬ್ಧ ಎಷ್ಟು, 15 ಮತ್ತು 12ರ ಭಾಗಲಬ್ಧ ಎಷ್ಟು. ಎಸ್ 52 is 30 ಪ್ಲಸ್ 15 is 50. ಓಕೆ, 0 3 8 180 ಆಗುತ್ತೆ. a is equal to ಎಷ್ಟು ಬರುತ್ತೆ ನಮಗ 180 ಆಯ್ತು, ಪ್ಲಸ್ 5. a is equal to ಯಾವುದು ಬರುತ್ತೆ ಹಾಗಾದ್ರೆ 185. ಯಾವ ಆಯ್ಕೆ ಸರಿ ಉತ್ತರ ಇದಕ್ಕೆ? ಆಪ್ಷನ್ 3 185 ಸರಿಯಾದಂತ ಉತ್ತರ. ಅಂದರೆ 185 12ರಿಂದ ಭಾಗಿಸಿದಾಗ ಭಾಜ್ಯವು 15 ಬರುತ್ತದೆ, ಶೇಷ 5 ಬರುತ್ತೆ. ಇದು ಸರಿಯಾದ ಉತ್ತರ. ಸರಿಯಾದ ಉತ್ತರ ವಿದ್ಯಾರ್ಥಿಗಳು. 44ನೇ ಪ್ರಶ್ನೆಗೆ ಹೋಗ್ತೀನಿ ನಾನು. ಒಂದು ಹಳ್ಳಿಯ
ಜನಸಂಖ್ಯೆಯು 3389. ಎಷ್ಟು? ಒಂದು ಹಳೆ ಜನಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 3389. ಓಕೆ. ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು 4893. ಓಕೆ. ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎಡಿಷನ್ ಮಾಡಬೇಕು. ಇಫ್ ಐ ಆಡ್, ನಾನು ಏನಾದರೂ ಎಡಿಷನ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಬಿ ಗೆಟ್ 8282. ಆಯ್ಕೆ ಎರಡನೇ ಆಯ್ಕೆ ಇದಕ್ಕೆ ಸರಿಯಾಗಿರುತ್ತೆ. ಎಷ್ಟು? 8282 ಸರಿಯಾದಂತ ಆಯ್ಕೆ. ಓಕೆ. ಇನ್ನು ನಾನು 45ನೇ ಪ್ರಶ್ನೆ ಹೋಗ್ತೀನಿ. 45ನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ 2462 ಮತ್ತು 3487 ಗಳ ಮೊತ್ತವನ್ನು 10ರ ಸ್ಥಾನಕ್ಕೆ ಸಮೀಪಿಸಿದಾಗ ನೋಡಿ, ಸ್ವಲ್ಪ ಎಡಿಷನ್ ಮಾಡಿಬಿಟ್ಟು ಗೊತ್ತಾಗುತ್ತೆ ನಿಮಗೆ. 2462 4000 ಎಸ್ ನೋಡ್ರಿ, 2462 ಪ್ಲಸ್ 3487 ಇದನ್ನು ನಾವು ಗುಣಿಸಿ, ಎಸ್ಪೆಷಲಿ ಕೂಡಿಸಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ 10ರ ಸ್ಥಾನಕ್ಕೆ ಅಂದಾಜಿಸಬೇಕು. 2 1 7 ನಿಮಗೆಲ್ಲ ಗೊತ್ತಿದೆ. 9 6 1 8 14 ಕಾಯಿಲೆ ಬಂತು 1 4 4 8 8 1 9 2 1 5 10ರ ಸ್ಥಾನ ಅಂತ ಹೇಳಿದ್ರೆ 10ರ ಸ್ಥಾನ ಅಂದ್ರೆ ಏನಪ್ಪಾ? ಇಲ್ಲಿ 4ಕ್ಕೆ ನಾವೇನ್ ಮಾಡ್ಬೇಕು? ಅಂದಾಜುಗಳನ್ನು ಕಂಡುಹಿಡಿಯಬೇಕು. ಯಾವಾಗ ನಾವು 10ರ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ, ಬಿಡಿ ಸ್ಥಾನದಲ್ಲಿರ್ತಕ್ಕಂತ ಅಂಕಿಯು 5ಕ್ಕಿಂತ ಜಾಸ್ತಿ ಇರಬೇಕು, ಇಲ್ಲ 5 ಆಗಿರಬೇಕು. ಹಾಗಾದಾಗ ಮಾತ್ರ ನಾವು 10ರ ಸ್ಥಾನವನ್ನ ಮೇಲ್ದರ್ಜೆಗೆ ಏರಿಸಬಹುದು. ಹಾಗಾದ್ರೆ ಮಕ್ಕಳಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಎಸ್ ಅಂದಾಜು ಮಾಡಿದಾಗ 5950 ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ರೈಟ್ ಅಂತ ಹೇಳಿದ್ರೆ ಎರಡನೇ ಆಯ್ಕೆ 5950 ಸರಿಯಾದಂತ ಉತ್ತರ. ನೆಕ್ಸ್ಟ್ 46ನೇ ಪ್ರಶ್ನೆಗೆ ಉತ್ತರ 57394 ಮತ್ತು 26765 ವ್ಯತ್ಯಾಸ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು. ನಾನು ಏನಾದ್ರೂ ಸಬ್ಟ್ರಾಕ್ಟ್ ಮಾಡಿದ್ರೆ ಎಸ್ 56394 ಮೈನಸ್ 26765 ಸಬ್ಟ್ರಾಕ್ಟ್ ಮಾಡಿದಾದ್ರೆ ನನಗೆ ಏನ್ ಸಿಕ್ತ ಅಂತ ಹೇಳಿದ್ರೆ ವ್ಯತ್ಯಾಸ ಏನ್ ಸಿಕ್ತ ಅಂತ ಹೇಳಿದ್ರೆ ಕರೆಕ್ಟ್. ಓಕೆ. ನೆಕ್ಸ್ಟ್ ಬರ್ರಿ 30,629 ಅನ್ನೋದು ಸರಿಯಾದಂತ ಆಯ್ಕೆಯಾಗಿರುತ್ತೆ. 30,629 ಎರಡನೇ ಆಪ್ಷನ್ ರೈಟ್ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 46ಕ್ಕೆ. ಇನ್ನ 47ನೇ ಪ್ರಶ್ನೆ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿಯ ರೂಪ. ಅಲ್ಲಿ 10 ಬಾಕ್ಸ್ ಗಳನ್ನ ಕೊಟ್ಟಿದ್ದಾರ, 7 ಬಾಕ್ಸ್ಗೆ ಬಣ್ಣ ಹಚ್ಚಾರ. ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಟೋಟಲ್ 10 ಬಾಕ್ಸ್ ಬಣ್ಣ ಹಚ್ಚಿದ್ದು 7 ಅಂದ್ರೆ 7/10 ಸರಿಯಾದಂತ ಉತ್ತರ. ನೆಕ್ಸ್ಟ್ 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,620 ಬರುತ್ತೆ ಆಗುತ್ತದೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಏನ್ ಮಾಡ್ರಿ ನೀವು 48ನೇ ಪ್ರಶ್ನೆಗೆ 84,625ರಲ್ಲಿ 47,346 ನೀವೇನಾದ್ರೂ ಕಳೆದಿದೆ ಆದ್ರೆ ನಿಮಗೆ 37,279 ಬರುತ್ತೆ. ಅಂದ್ರೆ 47,346ಕ್ಕೆ ಎಷ್ಟನ್ನ ಸೇರಿಸಬೇಕಂತ ಕೇಳಿದ್ದಾರೆ. 37,279 ಸೇರಿಸಿದರೆ 84,625 ಬರುತ್ತೆ. ಸರಿಯಾದ ಉತ್ತರ ಇಲ್ಲಿ ಆಯ್ಕೆ 4 ಆಗಿರುತ್ತೆ. ನೆಕ್ಸ್ಟ್ 49 ಕ್ವೆಶ್ಚನ್ 49ನೇ ಪ್ರಶ್ನೆಗೆ ಹೋಗ್ತೀನ. 49ನೇ ಪ್ರಶ್ನೆ ಏನಿದೆ ಸರ್ ಅಂತ ಹೇಳಿದ್ರೆ 49ನೇ ಪ್ರಶ್ನೆ 82 ಪೈಸೆ 82 ರೂಪೀಸ್
ಅಂದ್ರೆ ರುಪೀಸ್ 82 ನಾವು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕಂತ ಹೇಳ್ತಾರೆ ಅವರು? ಪೈಸೆಯಲ್ಲಿ. 1 ಪೈಸೆ, 1 ರೂಪಾಯಿ ಅಂದ್ರೆ ಎಷ್ಟು ಪೈಸೆ? 100 ಪೈಸೆ. 82 ರೂಪಾಯಿ ಅಂದ್ರೆ ಎಷ್ಟು? 8200 ಪೈಸೆ. ಸಿಂಪಲ್. 82 8 100 ಮಲ್ಟಿಪ್ಲೈ ಮಾಡಿದ್ರೆ 8200 ಪೈಸೆ ಬರುತ್ತೆ. ಆಯ್ಕೆ 2 ಸರಿಯಾದಂತ ಉತ್ತರ. ಆಯ್ಕೆ 2. ಇನ್ನ 50ನೇ ಪ್ರಶ್ನೆಗೆ ಹೋಗ್ತೀನಿ. 48 8 ಬಾಕ್ಸ್ ಇಸ್ ಈಕ್ವಲ್ಸ್ ಟು 48 ಕೊಟ್ಟಾರ. ಅಂದ್ರೆ 48ಕ್ಕೆ ಎಷ್ಟನ್ನು ಗುಣಿಸಿದಾಗ ಮತ್ತೆ ನಮಗೆ 48 ಬರುತ್ತೆ ಅಂತ ಹೇಳಿದ್ರ ಸರಿಯಾದ ಉತ್ತರ 1. ಆಯ್ಕೆ 3. ಇನ್ನ 51ನೇ ಪ್ರಶ್ನೆಗೆ ಹೋಗ್ತೀನಿ ನಾನು. 4425 ಹಣವನ್ನು ಅಮರ್, ಅಕ್ಬರ್, ಆಂಥೋನಿಯವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣವೆಷ್ಟು? ಡಿವೈಡೆಡ್ ಬೈ 3 ಮಾಡಬೇಕಷ್ಟೇ, ಮತ್ತೇನಿಲ್ಲ. 4425 ಡಿವೈಡೆಡ್ ಬೈ 3 ಒಟ್ರೆ ಕ್ಯಾನ್ಸಲ್ ಮಾಡಿ ತಾನ ಬರುತ್ತೆ. 3 ಒಂದ್ಲೆ ಎಷ್ಟು ಉಳಿತು? 3 1 ಉಳಿತು. 3 4 12 14 2 ಉಳಿತು. ಎಷ್ಟಾಯ್ತು? 22 ಐತಿ. 3 7 21 3 5 15 1475 ರೂಪಾಯಿ ಬರ್ತವೆ. ಎಷ್ಟು ಬರುತ್ತೆ? ಆಯ್ಕೆ ಯಾವುದು ಸರಿಯಾದ ಉತ್ತರ? ಇಲ್ಲಿ 1475. ಆಯ್ಕೆ 3 51ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಮಕ್ಕಳೇ ಇಲ್ಲಿ 52ನೇ ಪ್ರಶ್ನೆ ಬರ್ತೀನಿ ನಾನು. 18 ಕಿಲೋಗ್ರಾಂ, 750 ಗ್ರಾಂ ಮತ್ತು 25 ಗ್ರಾಂಗಳ ಮೊತ್ತ ಎಷ್ಟು? ಫಸ್ಟ್ ಆಫ್ ಆಲ್ 18 ಕೆಜಿ ಕಿಲೋಗ್ರಾಂ ಅಂತ ಕರೀತಾರೆ. ಗ್ರಾಂಗಳನ್ನು ಕೂಡಿಸ್ಕೊಂಡು ಬಿಡ್ರೆ ಎಷ್ಟು? 750 ಗ್ರಾಂ ಒಂದು 25 ಗ್ರಾಂ ಎಷ್ಟಾಗುತ್ತೆ? ಎಷ್ಟು? 775 ಗ್ರಾಂ ಆಗುತ್ತೆ. ಎಷ್ಟಾಗುತ್ತದ? 775 ಗ್ರಾಂ ಆಗುತ್ತೆ. ಅಂದ್ರೆ 18.775. ಆಯ್ಕೆ 1 ಸರಿಯಾದಂತ ಉತ್ತರ. ಇದನ್ನ ಕಿಲೋಗ್ರಾಂ ಅಂತ ಕರಿತೀವಿ ನಾವು. ಏನು? ಕೆಜಿ. 18.775 ಕಿಲೋಗ್ರಾಂ ಇದೆಯಲ್ಲ, ಆಯ್ಕೆ 1 ಸರಿಯಾದಂತ ಉತ್ತರ. ಇನ್ನ 53ನೇ ಪ್ರಶ್ನೆ ಬರ್ತೀನಿ ನಾನು. ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಪ್ರೊಟೆಕ್ಟರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಕನ್ನಡದಲ್ಲಿ ಕೋನ ಮಾಪಕ. ಕನ್ನಡದಲ್ಲಿ ಯಾವುದು? ಈ 53ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ 4 ಕೋನ ಮಾಪಕ. ಯಾವುದು? ಕೋನ ಮಾಪಕ ಸರಿಯಾದಂತ ಉತ್ತರ. ಇನ್ನ 54ನೇ ಪ್ರಶ್ನೆಗೆ ಬರ್ತೀನಿ ನಾನು. ಒಂದು ವಿಮಾನವು ಆಗಮಿಸುವ ವೇಳೆಯು 15.30. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ. ಸಿಂಪಲ್ ಆಗಿ ಎಷ್ಟಾಗಿರುತ್ತಂದ್ರೆ ಅದು ನಿಮ್ಗೆಲ್ಲ ಗೊತ್ತೈತಿ. 3 ಗಂಟೆ 30 ನಿಮಿಷ ಮಧ್ಯಾಹ್ನ ಆಗಿರ್ತದ. ಏನಾಗಿರ್ತದ? ಮಧ್ಯಾಹ್ನ 3 ಗಂಟೆ 30 ನಿಮಿಷ ಮಧ್ಯಾಹ್ನ. ಯಾವಾಗಿದ? ಆಫ್ಟರ್ನೂನ್. ಎಸ್, ಮಧ್ಯಾಹ್ನ ಆಗಿರುತ್ತೆ 3 ಗಂಟೆ 30 ನಿಮಿಷ. ಇನ್ನ 55ನೇ ಪ್ರಶ್ನೆಗೆ ಬರ್ತೀನಿ ನಾನು. ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು. ವಿಶಾಲ ಕೋನಗಳ ಸಂಖ್ಯೆ ಎಷ್ಟು? ವಿಶಾಲ ಕೋನಗಳು ಇಲ್ಲೊಂದು ಬರುತ್ತೆ, ಇಲ್ಲೊಂದು. ಆಕ್ಚುಲಿ ಎಷ್ಟದ? 2. 3 ಬರಕ ಚಾನ್ಸಸ್ ಇಲ್ಲ. ಎಸ್, ಹಾಗಾದ್ರೆ ಎಷ್ಟು ಬರುತ್ತೆ ಉತ್ತರ ಅಂತ ಹೇಳಿದ್ರ 2. ಆಯ್ಕೆ 2 ಬರುತ್ತೆ. ನೆಕ್ಸ್ಟ್ 56ನೇ ಪ್ರಶ್ನೆಗೆ ಬರ್ತೀನಿ ನಾನು. ಕ್ವೆಶ್ಚನ್ ನಂಬರ್ 56. ಕ್ವೆಶ್ಚನ್ ನಂಬರ್ 56. ಶಾಲಿನಿಯು 7:45 AM ಗೆ ಮನೆಯನ್ನು ಮುಂಜಾನೆ ಬಿಟ್ಟು 9:15 AM ಗೆ ಶಾಲೆಯನ್ನು ತಲುಪುತ್ತಾಳೆ. ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು? 2 ಗಂಟೆ 30 ನಿಮಿಷ ತನಕ ಆಗಿದೆ. ಎಷ್ಟು? ಅದೇನು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಬರುತ್ತೆ. ಅದು ಎಷ್ಟು ಉತ್ತರ ಅಂತ ಹೇಳಿದ್ರ 2 ಗಂಟೆ 30 ನಿಮಿಷ. 2 ಗಂಟೆ 30 ನಿಮಿಷಗಳು. ಆಯ್ಕೆ 3. ಇನ್ನ 57ನೇ ಪ್ರಶ್ನೆಗೆ ಉತ್ತರ. ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದಾರೆ ಅವರು. ಯಾವ ಸರಣಿಪ್ಪ? 1, 4, 9, 16, 25. ಅಂದ್ರೆ ಎಲ್ಲ ಇವೆಲ್ಲ ವರ್ಗ ಸಂಖ್ಯೆಗಳು, ಕ್ರಮಾನುಗತವಾಗಿ ವರ್ಗ ಸಂಖ್ಯೆಗಳು. 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, ಹೌದಾ? 4ರ ವರ್ಗ 16, 5ರ ವರ್ಗ 25, 6ರ ವರ್ಗ ಎಷ್ಟು? 36,
ಸರಿಯಾದಂತ ಉತ್ತರ ಆಯ್ಕೆ 2 ಆಗಿರುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆಗೆ ಬರ್ತೀನಿ ನಾನು. ಆಯತಾಕಾರದ ತೋಟದ ಉದ್ದವು 60 ಮೀಟರ್, ಲೆಂತ್ ಕೊಟ್ಟಿದ್ದಾರೆ ಎಷ್ಟು 60 ಮೀಟರ್ ಮತ್ತು ಅಗಲ 40 ಮೀಟರ್. ಅಗಲ ಬ್ರಿಡ್ತ್ ಅಂತ ಕರಿತೀವಿ 40 ಮೀಟರ್. ಓಕೆ, ಆದರೆ ತೋಟದ ಸುತ್ತಳತೆ ಎಷ್ಟು? ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಕೇಳಿರೋದು. ಏನಿದೆ ಅದರಲ್ಲಿ? p is equal to 2 into l plus b ಬರುತ್ತೆ. ಇಲ್ಲಿ ನೋಡಲಿ p is equal to 2 ಗೆ 2 ಬರೀರಿ. ಲೆಂತ್ ಎಷ್ಟಿದೆ ನಮಗ 60 ಇದೆ ಪ್ಲಸ್ ಬ್ರಿಡ್ತ್ ಎಷ್ಟಿದೆ? ಇಲ್ಲಿ ಬ್ರಿಡ್ತ್ ಬಂದ್ಬಿಟ್ಟು 40 ಇದೆ. p is equals to 2 into 60 plus 40 ಎಷ್ಟಾಗುತ್ತೆ ಮಕ್ಕಳೇ? ಇಲ್ಲಿ 100 ಆಗುತ್ತೆ. yes, p is equals to 2 into 100 ಮಾಡಿದ್ರೆ 200 ಬರುತ್ತೆ. ಆಯ್ಕೆ ಯಾವುದು ಸರಿಯಾದಂತ ಉತ್ತರ ಅಂದ್ರೆ 3ನೇ ಆಯ್ಕೆ ಸರಿಯಾಗಿರುತ್ತೆ. ಆ ಒಂದು ಆಯತಾಕಾರದ ತೋಟದ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 200 ಮೀಟರ್ಗಳಾಗಿರುತ್ತೆ. ಇನ್ನು ಕೊನೆಯ ಪ್ರಶ್ನೆ ಇನ್ನು 59ನೇ ಪ್ರಶ್ನೆ ಇದೆಯಲ್ಲ, 59ನೇ ಪ್ರಶ್ನೆ ಇದೆ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾರ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ. ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಅಂತ ಕೇಳಿದಾರೆ. ನೋಡ್ರಿ ಇಲ್ಲಿ ನಿಮಗೆ ಗೊತ್ತಾಗುತ್ತಾ, ಅವರು ಬಾರ್ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಕಂಬ ನಕ್ಷೆ, ಹೌದಾ? ಬಾರ್ ಗ್ರಾಫ್ ಅನ್ನ ಕೊಟ್ಟಿದಾರ. ಆ ಹುಡುಗಿ ಯಾವ್ದು ಎಷ್ಟು ಪಡೆದಳು ಅಂತ ಹೇಳಿದ್ರ ಗಣಿತ ವಿಷಯದಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದಾಳೆ ನೋಡ್ರಿ. 90 ಅಂಕಗಳನ್ನು ಪಡೆದಿದ್ದಾಳೆ. ಯಾರು? ಪುನರ್ವಿ. ಎಸ್, 59ನೇ ಪ್ರಶ್ನೆಗೆ ಉತ್ತರ ಗಣಿತ ವಿಷಯದಲ್ಲಿ ಪುನರ್ವಿಯು ಅತಿ ಹೆಚ್ಚು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದ್ದಾಳೆ. 60ನೇ ಪ್ರಶ್ನೆಗೆ 60ನೇ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ 60ನೇ ಪ್ರಶ್ನೆ ಏನಿದೆ ಅದು? 32,357 ಪ್ಲಸ್ 28,467 ಮೈನಸ್ 47,642 ಕೊಟ್ಟಿದ್ದಾರೆ. ಇವೆರಡನ್ನ ಕೂಡಿಸಿ ಕಳೆದಿದ್ದೇ ಆದ್ರೆ ನಿಮಗೆ ಇದರದ್ದು ಏನ್ ಸಿಗುತ್ತೆ ಅಂತ ಹೇಳಿದ್ರೆ 13,182 ಎಂಬುದು ಸರಿಯಾದಂತ ಉತ್ತರ ಆಗಿರುತ್ತೆ. ಅಕಾರ್ಡಿಂಗ್ ಟು ಬೋರ್ಡ್ ಮಾಸ್ ರೂಲ್ ಮಾಡಬೇಕು. ಬ್ರಾಕೆಟ್ ಆಫ್ ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಫೈನಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಪ್ರಶ್ನೆ ಪತ್ರಿಕೆ ಅವರೇಜ್ ಆಗಿದೆ. ಇನ್ನು ಮುಂಬರ್ತಕ್ಕಂತ ಒಂದು RMS ಅಲ್ಲೇ ನೆಕ್ಸ್ಟ್ ಮೂಲಭೂತ ಶಾಲೆಗಳಿಗೆ ಈ ತರ ಪ್ರಶ್ನೆಗಳನ್ನೇ ಕೇಳಬಹುದು, ಕೇಳದೇ ಇರಬಹುದು. ಒಂದ್ಸಲ ನೀವೇನ್ ಮಾಡ್ರಿ, ಈ ಪ್ರಶ್ನೆ ಪತ್ರಿಕೆಯನ್ನ ಎಲ್ಲಾ ವಿದ್ಯಾರ್ಥಿಗಳು ಯಾರ್ಯಾರು RMS ಎಕ್ಸಾಮ್ ಬರೀತೀರಿ ಎಲ್ಲರೂ ಒಂದ್ಸಲ ಕೂತ್ಕೊಂಡು ಕ್ಲಾಸ್ ಬಿಡಿಸ್ರಿ. ಈ ವಿಡಿಯೋನ ಪಾಸ್ ಮಾಡಿ ನೋಡ್ರಿ. ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಸವಿಸ್ತಾರವಾಗಿ ಬಿಡಿಸಿದ್ದೀನಿ. ಓಕೆ, ಎಲ್ರಿಗೂ ಧನ್ಯವಾದಗಳು.